ವಸತಿ ಶಾಲೆಯ ಮುಂಭಾಗದಲ್ಲಿಯೇ ಅಕ್ರಮವಾಗಿ ಸಾರಾಯಿ ಗುಟ್ಕಾ ಮಾರಾಟ ಮಾಡುತ್ತಿರುವ ಘಟನೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಉಮಲೂಟಿ ಗ್ರಾಮದಲ್ಲಿ ಜರುಗಿದೆ. ಕಾನೂನು ನಿಯಮ ಪ್ರಕಾರ ಶಾಲಾ ಆವರಣದಿಂದ 100 ಮೀಟರ್ವರೆಗೆ ಮಾರಾಟ ನಿಷೇಧವಿದೆ. ಆದರೆ ಅದ್ಯಾವುದು ಇಲ್ಲಿ ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಮಕ್ಕಳ ಮುಂದೆಯೇ ಹಲವು ಜನ ಮತ್ತೆ ಸೇವನೆ ಮಾಡುವುದು ನಡೀತಾ ಇದೆ. ಇಲ್ಲಿ ಅಧಿಕಾರಿಗಳು ಕಂಡು ಕಾಣದಂತೆ ಹೋಗ್ತಾ ಇದ್ದಾರೆ. ಸರ್, ಈ ಹೊರಗಡೆ ಗುಟ್ಕಾ ಅಂಗಡಿ ಎಲ್ಲ ಇದು ಮಾಡ್ತಾರೆ ಸರ್, ಅದಕ್ಕೆ ಏನು ಕ್ರಮ ಕೈಗೊಳ್ಳಿ ಸರ್? ಈಗಾಗಲೇ ನಾವು ಇಲಾಖೆಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಅವರಿಗೆ, ಉಮಲೂಟಿ ಗ್ರಾಮ ಪಂಚಾಯತಿ ಅವರಿಗೆ ಪತ್ರ ವ್ಯವಹಾರವನ್ನು ಮಾಡಲಾಗಿದೆ ಒಂದು 3-4 ಸತೆ. ನಂತರ ನಾವು ಪೊಲೀಸ್ ಸ್ಟೇಷನ್ ಅವರಿಗೆ ಲೆಟರ್ನು ಕೊಟ್ಟಿದ್ದೇವೆ, ಬಟ್ ಮೌಖಿಕವಾಗಿ ಹೇಳಿದ್ದೇವೆ. ಮತ್ತು ಪೊಲೀಸ್ ಇಲಾಖೆ ತುರುವೇಡಿನ ಸುನಿತಾ ಮೇಡಮ್ ಅವರು ಈಗಾಗಲೇ ಅದಕ್ಕೆ ಬಂದೊಂದು ಅಲ್ಲಿ ಡಬ್ಬೆ ಅಂಗಡಿ ಇಟ್ಟಂಥ ಮಾಲೀಕರಿಗೆ ಸೂಚನೆಗಳನ್ನು ನೀಡಿದ್ದಾರೆ. ನಂತರ ನಾವು ತಹಸೀಲ್ ಆಫೀಸರಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೂ ಮತ್ತು ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ರಾಯಚೂರವರಿಗೂ ಮತ್ತು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ನಿರ್ದೇಶಕರಿಗೂ ಸಹ ಪತ್ರ ವ್ಯವಹಾರವನ್ನು ಮಾಡಿ ನಮಗೆ ಸಂಬಂಧಿಸಿದಂಥ ನಮ್ಮ ಲಿಂಗಸೂರು ಕಂದಾಯ ವಿಭಾಗದ ಉಪವಿಭಾಗದ ಅಧಿಕಾರಿಗಳಿಗೂ ಸಹ ನಾವು ಪತ್ರವನ್ನು ನೀಡಿದ್ದೇವೆ. ನಮ್ಮ ಕ್ರೈಸ್ ಇಲಾಖೆಯವರಿಗೆ ಪತ್ರವನ್ನು ನಾವು ಈಗಾಗಲೇ ರವಾನಿಸಬೇಕಂತ ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಶಾಲೆ ಪ್ರಾರಂಭದಲ್ಲಿದ್ದೂ ಅಂಗಡಿ ಇರೋದ್ರಿಂದ ಎಷ್ಟು ದಿನ ಆಯ್ತು ಸರ್ ಶಾಲೆ ಪ್ರಾರಂಭ? 2008ರಿಂದ ಈ ಶಾಲೆ ಪ್ರಾರಂಭ ಇರೋದ್ರಿಂದ ಈ ಬಿಲ್ಡಿಂಗ್ ಬಂದು 2016-17ನೇ ವರ್ಷದಿಂದ 2016-17ರಿಂದ ಇದು 16-17ರಿಂದ ಅಂಗಡಿ ಇದೆ ಸರ್. ಶಾಲೆ ಇದು ಕಟ್ಟಡ ಕಾರ್ಮಿಕರಿಗೆ ಒಂದು ಸ್ವಲ್ಪ ಅನುಕೂಲ ಆಗಲಿ ಅಂತ ಏನೋ ಮಾಡಿದ್ರಂತೆ. ಬಟ್ ನಾನು ಬಂದು ಈಗ 2 ವರ್ಷ 5 ತಿಂಗಳಾಯಿತು. ಬಟ್ ನಾವು ಬಂದಕ್ಕಿಂತ ಪ್ರಾರಂಭದಲ್ಲಿದ್ದನೂ ಸಹ ಅಂಗಡಿ ತೆರವುಗೊಳಿಸುವಲ್ಲಿ ನಾವು ಅಂಗಡಿಯ ಮಾಲಕರಿಗೆ ಮತ್ತು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವರಿಗೆ ನಾನು ಮನವಿಯನ್ನು ಮಾಡಿದ್ದೇನೆ. ಗ್ರಾಮ ಪಂಚಾಯತಿಯವರಿಗೆ ಪತ್ರ ವ್ಯವಹಾರಗಳನ್ನು ಮಾಡಿದ್ದೇನೆ. ಹಾಗಾಗಿ ಇಲಾಖೆ ಅಧಿಕಾರಿಗಳನ್ನು ಮನವಿ ಮಾಡ್ತಾ ಇದ್ದೇನೆ. ಅದನ್ನು ಅಂಗಡಿ ತೆರವುಗೊಳಿಸೋದ್ರಿಂದ ನಮ್ಮ ಮಕ್ಕಳಿಗೆ ಆಯಿತು, ನಮ್ಮ ಸಂಸ್ಥೆಗೆ ಆಯಿತು, ಅದು ನಿಯಮ ಬಾಹಿರವಾಗಿರೋದ್ರಿಂದ ನಮ್ಮ ಶಾಲೆಗೆ ತೊಂದರೆ ಆಗ್ತಕ್ಕಂಥದ್ದು. ಹಾಗಾಗಿ ತಾವು ಅದನ್ನು ತೆರವುಗೊಳಿಸುವಲ್ಲಿ ಕ್ರಮ ವಹಿಸಬೇಕಂತಂದ ಪತ್ರಿಕಾ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಸಂಬಂಧಪಟ್ಟ ಇಲಾಖೆ ಈಗಲಾದರೂ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಬಸವರಾಜ್ ಹುನ್ನೂರು, TV20 ಕನ್ನಡ ನ್ಯೂಸ್, ಲಿಂಗಸಿಗು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.